ಸ್ಟಾರ್ ಕ್ರಿಯೇಷನ್ಸ್, ರಾಣಿ ದ ರೂಲರ್, ಚಂದ್ರಕಾಂತ್ ಪೂಜಾರಿ ಅವರು, ಉಮೇಶ್ ಹೆಗ್ಡೆ ಅವರು ನಿರ್ಮಾಪಕರು, ನನ್ನ ಗೆಳೆಯ ಗುರುರಾಜ್ ಶೆಟ್ಟಿ ನಿರ್ಮಾಪಕರು, ನಮ್ಮ ಹೀರೋ ಕಿರಣ್, ಇವರಿಗೆಲ್ಲ ಒಳ್ಳೆಯದಾಗಲಿ, ಈ ಚಿತ್ರತಂಡಕ್ಕೆ ಒಳ್ಳೆ ಆಗಲಿ ಅಂತ. ಓಂ ಶಾಂತಿರಸ್ತು, ತುಷ್ಟಿರಸ್ತು, ಪುಷ್ಟಿರಸ್ತು, ಆಯುಷ್ಯಮಸ್ತು, ಆರೋಗ್ಯಮಸ್ತು, ಅರೋಗ ದೃಢಗಾತ್ರ ಸಿದ್ಧಿರಸ್ತು, ಸಮಸ್ತ ಸನ್ಮಂಗಳಾನಿ ಸಂತು, ಅಖಂಡ ವಿಜಯ ಸಿದ್ಧಿರಸ್ತು, ಶತಮಾನಂ ಭವತಿ ಶತಾಯುಃ ಪುರುಷಸ್ಯತೇಂದ್ರಿಯ ಆಯುಷ್ಯೇವೇಂದ್ರಿಯೈ ಪ್ರತಿಷ್ಠತಿ ಅಂತ ವೇದೋಕ್ತವಾಗಿ ಹೇಳುತ್ತಾ ಈ ಸಾಂಗನ್ನು ಲಾಂಚ್ ಮಾಡೋಕ್ಕೆ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್. ಮೊದಲನೇದಾಗಿ ನಾನು ನನ್ನ ಗುರುಗಳಾದಂಥ ಮಾಸ್ತಿ ಸರ್ಗೆ ಥ್ಯಾಂಕ್ ಯು ಹೇಳಬೇಕು. ಬಿಕಾಸ್ ಇಷ್ಟು ಒಳ್ಳೆ ಟೀಮ್ ನನಗೆ ಸಿಗೋಕ್ಕೆ ಕಾರಣ ಮಾಸ್ತಿ ಸರ್. ಅವ್ರು ಮೋಸ್ಟ್ಲಿ ಆ ಕಾನ್ಫಿಡೆನ್ಸ್ ನಂಗೆ ತುಂಬಿಸಿರ್ಲಿಲ್ಲ ಅಂದರೆ ಪ್ರಾಬಬ್ಲಿ ನಾನು ಇವತ್ತಿಲ್ಲಿ ಇರ್ತಿರ್ಲಿಲ್ಲ. ಆ್ಯಂಡ್ ಸ್ಟಾರ್ಟಿಂಗ್ ಫ್ರಮ್ ದ ಪ್ರೊಡ್ಯೂಸರ್ಸ್, ಐ ಥಿಂಕ್ ತುಂಬ ದೊಡ್ಡ ಕೊಡುಗೆ ಇದೆ ಅವ್ರದ್ದು. ಆ್ಯಂಡ್ ಸ್ಟಾರ್ ಕ್ರಿಯೇಷನ್ಸ್, ಐ ಥಿಂಕ್ ತುಂಬ ಜನ ಸ್ಟಾರ್ಸ್ ಈ ಕ್ರಿಯೇಷನ್ಸ್ ಇಂದ ಬರ್ತಾರೆ ಅಂತ ಒಂದು ನಂಬಿಕೆ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಬಿಕಾಸ್ ನಮಗೆ ಟು ಬಿ ವೆರಿ ಫ್ರ್ಯಾಂಕ್ ಎಲ್ಲ ಹಾನೆಸ್ಟಾಗಿ ಮಾತಾಡ್ತಾ ಇದ್ದಾರೆ. ಸೊ ಹಾಗೆ ಹಾನೆಸ್ಟಾಗಿ ಮಾತಾಡಬೇಕಂದ್ರೆ ತುಂಬ ಒಳ್ಳೆ ಫ್ಯೂಚರ್ ಇದೆ, ತುಂಬ ಚೆನ್ನಾಗಿದ್ದೀರಾ ಅಂತ ಹೇಳೋರು ತುಂಬ ಜನ ಇರ್ತಾರೆ. ಬಟ್ ಆ ಆಪರ್ಚುನಿಟಿ ಕೊಡೋದಕ್ಕೆ ಮಾರ್ಕೆಟ್ ಇದೆಯಾ, ಅದು ಇದು ಎಲ್ಲ ನೋಡ್ತಿರ್ತಾರೆ. ಬಟ್ ಈ ಒಂದು ಅವಕಾಶ ನನಗೆ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಉಮೇಶ್ ಸರ್ ಮತ್ತು ಚಂದ್ರಕಾಂತ್ ಸರ್ಗೆ. ಆ್ಯಂಡ್ ಗುರು ಸರ್, ಅವರು ನನಗೆ ಒಂಥರ ಫಾದರ್. ಬಿಕಾಸ್ ಸರ್ ಇಲ್ಲ ಅಂದರೆ ಅಪ್ಪಾಜಿ. ಗುರು ಸರ್ ಹೇಗೆ ಅಂದರೆ ಐ ಥಿಂಕ್ ಪ್ರಾಬಬ್ಲಿ ಅವ್ರ ಜಾಗದಲ್ಲಿ ಬೇರೆಯವ್ರು ಯಾರು ಇದ್ದಿದ್ರೆ ಏನೋ ಈ ಹುಡುಗಿ ಟೈಮ್ ತೊಗೊಳ್ತಾ ಇದೆ, ಬೇರೆಯವ್ರನ್ನ ನೋಡೋಣ ಅನ್ನೋ ಆಪ್ಷನ್ಸ್ಗೆ ಹೋಗ್ತಿದ್ರೇನೋ ಗೊತ್ತಿಲ್ಲ. ಬಟ್ ಸ್ಟಾರ್ಟಿಂಗ್ ಫಸ್ಟ್ ಡೇಯಿಂದನೂ ತುಂಬ ಸಪೋರ್ಟ್ ಮಾಡಿ ತುಂಬ ಹೊಗಳ್ಕೊಂಡು ಬಂದಿದ್ದೀರಾ ಗುರು ಸರ್. ಸೊ ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ನಾನು ಇನ್ನೂ ನೆನಪಿದೆ, ಟೀಸರ್ ಟೈಮಲ್ಲಿ ಎಲ್ಲಿಂದ ಸಿಗದೆ ದೇವತೆ ಅನ್ನೋ ಥರ ಏನೋ ಹೇಳಿದ್ರಿ. ಸೊ ಐ ಥಿಂಕ್ ಅದು ನನ್ನ ಮನಸ್ಸಲ್ಲಿ ಯಾವಾಗಲೂ ಇರುತ್ತೆ. ಆ್ಯಂಡ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಆ್ಯಂಡ್ ಅಂಜಲಿ ಪಾತ್ರ ನನಗೆ ಸಿಗೋ ಹಾಗೆ ಮಾಡಿದ್ದಕ್ಕೆ ನಾನು ತುಂಬಾ ಗ್ರೇಟ್ಫುಲ್ ಆಗಿದ್ದೀನಿ. ನಾನು ಪ್ರತಿಯೊಂದು ಸಲನೂ ನಾನು ಮಾಸ್ತಿ ಸರ್ಗೆ ಅದನ್ನೇ ಹೇಳ್ತಿರ್ತೀನಿ. ನನಗೆ ಪ್ರಾಬಬ್ಲಿ ಅಂಜಲಿ ಕ್ಯಾರೆಕ್ಟರ್ ಸಿಕ್ಕಿಲ್ಲ ಅಂದಿದ್ರೆ ನಾನು ಇನ್ನೂ ಕುತ್ಕೊಂಡು ವೇಟೇ ಮಾಡ್ತಿದ್ದೆ ಅನಿಸುತ್ತೆ, ಗೊತ್ತಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ದಿಸ್ ರಿಯಲಿ ಮೀನ್ಸ್ ಅ ಲಾಟ್ ಟು ಮೀ. ಆ್ಯಂಡ್ ನಮ್ಮ ಸಾಂಗ್ಸ್ ಎಲ್ಲರಿಗೂ ಇಷ್ಟ ಆಗಿದೆ. ಹವಾಮಾನ ತುಂಬ ಜನ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಮಣಿಕಾಂತ್ ಸರ್ ಆ್ಯಂಡ್ ಪ್ರಮೋದ್ ಸರ್ಗೆ. ಆ್ಯಂಡ್ ದ ಮೇನ್ ಪಿಲ್ಲರ್, ಒನ್ ಮೋರ್ ಪಿಲ್ಲರ್ ಅಂದರೆ ನಮ್ಮ DOP ಸರ್ ರಾಘು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಬಿಕಾಸ್ ಪ್ರತಿಯೊಬ್ಬರೂ ನನ್ನ ಮೀಡಿಯಾ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಫ್ಯಾಮಿಲಿಲಿ ಎಲ್ಲರೂ ಕೇಳ್ತಿದ್ರು, ಯಾಕೆ ನಿಮ್ಮನ್ನ ಯಾವ ಸಿನಿಮಾದಲ್ಲೂ ಇರೋ ಥರ ಚೆನ್ನಾಗಿ ತೋರಿಸಿಲ್ಲ ಅಂತ. ಇಷ್ಟು ಬ್ಯೂಟಿಫುಲ್ಲಾಗಿ ಒಂದು ಫ್ರೇಮಲ್ಲೂ ಆ್ಯಕ್ಚುಲಿ ನನಗೆ ಯಾವಾಗಲೂ ನಂದು ಯಾವಾಗ ಮುಗಿಯತ್ತಪ್ಪ ಅನ್ನೋ ಥರ ಅನಿಸ್ತಿತ್ತು. ಬಟ್ ಈ ಸಿನಿಮಾದಲ್ಲಿ ಇನ್ನೊಂದು ಸ್ವಲ್ಪ ಇರಬೇಕಿತ್ತು ಅನ್ನೋ ಥರ ಅನಿಸಿದೆ. ಪ್ರತಿಯೊಂದು ಸಲನೂ ಮೇಕಪ್ಪಿಂದ ಹಿಡಿದು ಹೇರ್ ಸ್ಟೈಲಿಂದ ಹಿಡಿದು ತುಂಬಾ ಎಲ್ಲದರಲ್ಲೂ ಕೇರ್ ತೊಗೊಂಡು ಮಾಡ್ತಿದ್ರಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಇಟ್ ರಿಯಲಿ ಮೀನ್ಸ್ ಅ ಲಾಟ್ ಟು ಮೀ. ಆ್ಯಂಡ್ ನಮ್ಮ ಮನೆ ಕಡೆಯಿಂದನೂ ತುಂಬ ಥ್ಯಾಂಕ್ ಯು ಹೇಳಿಬಿಡಕ್ಕೆ ಹೇಳಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಗಿರಿ ಬ್ರೋ, ಅವರು ಇಲ್ಲಿ ಆ್ಯಕ್ಚುಲಿ ನಮ್ಮ ತಂಡದಲ್ಲಿ ಎಲ್ಲರೂ ಪಿಲ್ಲರ್ಸ್ ಆಗಿದ್ದಾರೆ. ಬಿಕಾಸ್ ತುಂಬ ಹಾರ್ಡ್ ವರ್ಕಿಂದ ಒಂದು ಪ್ಯಾಷನ್ ಇಟ್ಕೊಂಡು ಮಾಡಿರೋ ಅಂಥ ತುಂಬ ಪ್ಯಾಷನ್ ಇಟ್ಕೊಂಡು ಸಿನಿಮಾನ ಮಾಡಿದ್ದಾರೆ. ಆ್ಯಂಡ್ ಐ ಥಿಂಕ್ ಒಂದು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಇಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡಿ ಆ್ಯಂಡ್ ಪ್ರತಿಯೊಂದು ಆರ್ಟಿಸ್ಟ್ಗೂ ಏನು ತಲುಪಿಸ್ಬೇಕು ಮತ್ತು ಯಾವುದೇ ರೀತಿ ಕಂಫರ್ಟ್ ಕೊಡಬೇಕು ಅದನ್ನು ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಗಿರಿ ಬ್ರೋ. ಕಿರಣ್ ಸರ್ ಈಸ್ ವೆರಿ ಹಾರ್ಡ್ ವರ್ಕಿಂಗ್ ಆ್ಯಂಡ್ ಡೆಡಿಕೇಟೆಡ್. ಪ್ರತಿ ಒಂದು ಸಲನೂ ನಾನು ಹೇಳಿದ್ದೀನಿ, ಐ ಥಿಂಕ್ ಅವ್ರ ಹಾರ್ಡ್ ವರ್ಕ್ ಮತ್ತು ಅವ್ರ ಪ್ಯಾಷನ್ ನಿಜವಾಗ್ಲೂ ಎಲ್ಲೋ ತೊಗೊಂಡು ಹೋಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಸೊ ಆಲ್ ದ ವೆರಿ ಬೆಸ್ಟ್ ನಿಮಗೂ. ಆ್ಯಂಡ್ ರಾನಿ ಡೆಫಿನೆಟ್ಲಿ ರೂಲ್ ಮಾಡುತ್ತೆ ಅಂತ ನಮಗೂ ನಂಬಿಕೆಯಿಂದ ವೆಯ್ಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಯಶ್ ಶೆಟ್ಟಿ ಸರ್, ಧರ್ಮಣ್ಣ ಸರ್, ಸೂರ್ಯ ಕುಂದಾಪುರ್ ಸರ್, ಪ್ರತಿಯೊಬ್ಬರು ನನ್ನ ಹೇಗೆ ಟ್ರೀಟ್ ಮಾಡಿದ್ದಾರೆ ಅಂದರೆ ನನಗೆ ಎಲ್ಲೂ ನನ್ನ ಹೊಸಬ್ಳು ಥರ ಅನಿಸಿಲ್ಲ. ತುಂಬ ಸಪೋರ್ಟ್ ಮಾಡಿದ್ದಾರೆ. ಇಡೀ ತಂಡಕ್ಕೆ ಐ ಆಮ್ ವೆರಿ ಗ್ರೇಟ್ಫುಲ್. ಥ್ಯಾಂಕ್ ಯು ಸೋ ಮಚ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆ್ಯಂಡ್ ಸರ್ ಹೇಳ್ದಂಗೆ ಯಾರೂ ಸಪೋರ್ಟ್ ಬರ್ತಿಲ್ಲ, ಅದೆಲ್ಲ ಹೌದು. ಬಟ್ ಐ ಥಿಂಕ್ ನಮ್ಗೆ ಗೊತ್ತಿದೆ ಜನಗಳು ನಮ್ಮ ಸೆಲೆಬ್ರಿಟಿ ಅಂತ. ಸೊ ಜನಕ್ಕೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಸಿನಿಮಾ. ಸೊ ನಿಮ್ಮ ಎಲ್ಲರ ಸಪೋರ್ಟ್ ನಮಗೆ, ನನ್ನ ತಂಡಕ್ಕೆ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ನಿಮ್ಮಿಬ್ಬರಿಗೂ. ಆಲ್ರೆಡಿ ಸುಮಾರು ಸರಿ ಹೇಳಿದ್ದೀರಾ,
ಒಂದು ಒಳ್ಳೆ ರೋಲ್ ಸಿಗಬೇಕು, ರೆಕಗ್ನೈಸ್ ಆಗೋ ಅಂಥದ್ದು, ಅದಕ್ಕೆ ಅದು ಒಪ್ಕೊಳ್ತಾ ಇಲ್ಲ ಅಂತ. ಮೋರ್ ಓವರ್ ಈ ಸಿನಿಮಾದಲ್ಲಿ ಇರೋ ನಿಮ್ಮಿಬ್ಬರು ಪಾತ್ರಗಳು ಕೂಡ ಇದುವರೆಗೂ ಮಾಡಿಲ್ಲದೆ ಇರೋವಂಥ ಪಾತ್ರ ಅನ್ನೋದು ಸ್ಯಾಟಿಸ್ಫ್ಯಾಕ್ಷನ್ ನಿಮಗಿದೆ. ಸೊ ಅದು ತುಂಬ ಒಳ್ಳೆಯದಾಗಲಿ, ಇದೇ ರೀತಿ ಒಳ್ಳೊಳ್ಳೆ ಪಾತ್ರಗಳು ಸಿಗ್ತಾ ಇರಲಿ, ಇಬ್ರಿಗೂ ತುಂಬ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯ ಹೇಳ್ತೀನಿ. ಮೊದಲನೇದಾಗಿ ಇವತ್ತು ನಮ್ಮ ಟೀಮ್ ಅವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ. ಗುರು ಸರ್, ಗಿರೀಶು, ಕಿರಣ್ ಸರ್ ಮತ್ತೆಲ್ಲ ಆರ್ಟಿಸ್ಟ್, ಟೆಕ್ನಿಷಿಯನ್ಸು ಮತ್ತು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಯಾರನ್ನೂ ಮಿಸ್ ಮಾಡಿಲ್ಲ, ಬೇಜಾರು ಮಾಡ್ಕೋಬೇಡಿ. ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಬರುತ್ತಂತ ಸಿನಿಮಾ ಹೇಳಿದರು, ಅದಕ್ಕಿಂತ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಒಂದು ಒಳ್ಳೆ ಸಿನಿಮಾ ಮಾಡಲಿಕ್ಕೆ ನಮ್ಮಿಂದ ಏನು ಸಪೋರ್ಟ್ ಬೇಕು ಅದನ್ನು ನಾವು ಕೊಟ್ಟಿದ್ದೀವಿ. ಇನ್ನು ಅದೇ ಸಿನಿಮಾ ಗೆಲ್ಲಿಸ್ಬೇಕಾದ್ರೆ ಏನು ಸಪೋರ್ಟ್ ಬೇಕು ಅದು ಇವಾಗ ನಿಮ್ಮೆಲ್ಲರಿಂದ ಬೇಕು. ನಮಗೆ 100ರಲ್ಲಿ 99% ಜನ ಯಾಕೆ ಸಿನಿಮಾ ಮಾಡ್ತಾಯಿದ್ದೀರಾ, ಏನು ಕೆಲಸ ಇಲ್ವಾ, ದುಡ್ಡು ಜಾಸ್ತಿ ಆದರೆ ನಮಗೆ ಕೊಡಿ ಹಂಗೆ ಹೇಳಿದವರೇ ಜಾಸ್ತಿ. ಆದರೆ ಆ 1% ಜನ ಯಾರು ನಮಗೆ ಬೆಂಬಲ ಕೊಟ್ಟಿದ್ದಾರೆ, ಏನೋ ಒಂದು ಹೊಸದಕ್ಕೆ ಕೈ ಹಾಕ್ತಿದ್ದೀರಾ, ಒಳ್ಳೇದಾಗತ್ತಂತ ಹೇಳಿದ್ದಾರೆ, ಆ ಬೆಂಬಲದ ಮೇಲೆ ನಾವು ಮಾಡಿದ್ದೀವಿ. ದುಡ್ಡು ಜಾಸ್ತಿ ಆಯ್ತು ಅಂತ ಮಾಡಿಲ್ಲ ನಾವು. ಒಂದು ಪ್ರೊಡ್ಯೂಸರ್ ಆಗಬೇಕಾದ್ರೆ ತುಂಬ ಧೈರ್ಯ ಬೇಕು. ಎಲ್ಲರಿಗೂ ದುಡ್ಡಿದೆ ಅಂತೇಳಿ ಪ್ರೊಡ್ಯೂಸರ್ ಆಗ್ಲಿಕ್ಕೆ ಆಗಲ್ಲ. ಒಂದು ಒಳ್ಳೆ ಪ್ಯಾಷನ್ ಬೇಕು, ಸಿನಿಮಾ ಮೇಲೆ ಪ್ರೀತಿ ಬೇಕು, ಆವಾಗಲೇ ಸಿನಿಮಾ ಮಾಡ್ಲಿಕ್ಕೆ ಸಾಧ್ಯ. ಎಲ್ಲರೂ ತುಂಬ ಪ್ರೀತಿ ಕೊಟ್ಟಿದ್ದೀರಾ ಮೊದಲಿಂದ, ಮಾಧ್ಯಮದವರಾಗಲಿ ಜನರಾಗಲಿ ಎಲ್ಲರೂ ತುಂಬ ಪ್ರೀತಿ ಕೊಟ್ಟಿದ್ದೀರಾ. ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟು ಯಾವಾಗಲೂ ನಮ್ಮ ಸಿನಿಮಾ ಮೇಲಿರಲಿ. ಸೆಪ್ಟೆಂಬರ್ 12ಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ, ಸಿನಿಮಾ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಅಂತೇಳಿ ನಾನು ಬೇಡ್ಕೊಡ್ತೀನಿ. ತುಂಬ ಥ್ಯಾಂಕ್ಸ್. ಇದ್ರ ನಿಜವಾದ ನಾಯಕ ಅಂತೇಳಿ ನಾವು ಗುರು ಸರ್ ಅಂತ ಹೇಳ್ಬೋದು. ಯಾಕಂತೇಳಿದ್ರೆ ಗುರು ಸರ್ ನೋಡಿದಾಗ ಅವರೊಂದು ಒಳ್ಳೆ ಪ್ರತಿಭೆ ಅಂತ ಹೇಳ್ಬೋದು. ಒಂದು ನಾಯಕತ್ವವಾಗಿ ಇಟ್ಕೊಂಡು ಎಲ್ಲರನ್ನು ಮುನ್ನಡೆಸಿ ಒಂದು ಅತ್ಯುತ್ತಮ ಚಿತ್ರಣ ಮಾಡಿದ್ದಾರೆ. ಇದ್ರ ಜೊತೆಗೆ ನಮ್ಮ ಕ್ಯಾಮ್ರಾಮ್ಯಾನ್ ರಘು ಸರ್ ಆಗಿರ್ಬೋದು, ಕಿರಣ್ ಸರು, ಗಿರೀಶು ಎಲ್ಲ ಒಳ್ಳೆ ರೀತಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಒಳ್ಳೆ ಸಪೋರ್ಟಾಗಿ ಕೊಟ್ಟಿದ್ದಾರೆ. ಅತ್ಯುತ್ತಮವಾಗಿ 3 ಜನ ನಾಯಕರೇ ನಮ್ಗೆ ಸಿಕ್ಕಿದ್ದಾರೆ. ಮಾಧ್ಯಮ ಎಲ್ಲ ಸಪೋರ್ಟ್ ಚೆನ್ನಾಗಿ ಮಾಡ್ಕೊಂಡ್ಬಂದಿದ್ದಾರೆ. ಮುಂದೇನು ಇದೇ ರೀತಿ ಸಪೋರ್ಟ್ ಕೊಡಬೇಕು. ಇದೇ 12ನೇ ತಾರೀಕು ಪಿಕ್ಚರ್ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಒಂದು ಥಿಯೇಟ್ರಲ್ಲಿ ಬಂದು ನೋಡ್ಬೇಕಂತ ಕೇಳ್ಕೊಳ್ತೀನಿ. ಇಲ್ಲಿವರೆಗೆ ನಮ್ಮನ್ನು ಬೆಳೆಸ್ಕೊಂಡು ಬಂದಿದ್ದೀರಾ. ಫಸ್ಟ್ ಆಫ್ ಆಲ್ ಮೀಡಿಯಾದವರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ಡೇ 1ಇಂದ ನಮಗೆ ತುಂಬ ಸಪೋರ್ಟಾಗಿ ನಿಂತವರು ಮೀಡಿಯಾದವರು. ಸೊ ಇವತ್ತು ನಮಗೆ ಈ ಸ್ಟೇಜಲ್ಲಿ ಈ ಥರ ನಿಲ್ಲಲಿಕ್ಕೆ ಮನಸ್ಸು ಇರಲಿಲ್ಲ. ಬೇರೆ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅಂತ, ಒಳ್ಳೆ ಈವೆಂಟ್ ಮಾಡಿ ಸಿನಿಮಾ ಚೆನ್ನಾಗಿ ಒಂದು ಪ್ರೀ ರಿಲೀಸ್ ಈವೆಂಟ್ ಮಾಡಬೇಕು ಅಂತ ನಮಗೆ ತುಂಬ ಇದಿತ್ತು. ಬಟ್ ಆದರೆ ಡೈರೆಕ್ಟ್ರ್ ಹೇಳಿದರು ಈ ರೀಸನ್ ಏನು ಅಂತೇಳಿ. ಬಟ್ ಅದರಿಂದ ನಮಗೆ ಆ ಥರ ಪ್ರೋಗ್ರಾಮ್ ಮಾಡೋಕ್ಕಾಗಿಲ್ಲ. ಸ್ವಲ್ಪ ಬೇಸರ ಇದೆ ತಂಡದಲ್ಲಿ. ಬಟ್ ಆದರೂ ಖುಷಿಯಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. 12ನೇ ತಾರೀಕಿಗೆ ಸಿನಿಮಾ ರಿಲೀಸ್ ಆಗ್ತಿದೆ. ನಮಗೆ ಬೆನ್ನೆಲುಬಾಗಿ ನಮ್ಮ ಆರ್ಟಿಸ್ಟ್ಗಳು ಪ್ರತಿಯೊಬ್ಬರಾಗಿರ್ಬೋದು, ಟೆಕ್ನಿಷಿಯನ್ ಆಗಿರ್ಬೋದು, ಹಾಗೆ ನಮ್ಮ ಮೀಡಿಯಾದವರಾಗಿರ್ಬೋದು, ಪ್ರತಿಯೊಬ್ಬರು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ಈ ಸಿನಿಮಾ ಅಂದರೆ ಪ್ರೊಡ್ಯೂಸರ್ ಹೇಳ್ದಾಗೇನೆ ಸ್ಟಾರ್ಟಿಂಗ್ ತುಂಬ ಮಂದಿ ಹೇಳಿದರು, ಇಷ್ಟು ನನ್ನಲ್ಲೂ ಹೇಳಿದರು, ಇಷ್ಟು ಬಜೆಟ್ ಹಾಕ್ಕೊಂಡು ಏನಕ್ಕೆ ಸಿನಿಮಾ ಮಾಡ್ತೀರಾ, ದೊಡ್ಡ ಬಜೆಟ್ 2 ಕೋಟಿ 3 ಮಾಡ್ಬೋದಲ್ಲ ಅಂತ. ಸೊ ನಾನೊಂದು ರೀಸನ್ ಹೇಳಿದೆ. ಸೊ 2 ಕೋಟಿ ಸಿನಿಮಾ ತುಂಬ ಬರ್ತಾಯಿದೆ ಥಿಯೇಟ್ರಲ್ಲಿ, ಏನಕ್ಕೆ ಸಿನಿಮಾ ನೋಡ್ತಾ ಇಲ್ಲ ಹೋಗಿ ಅಂತೇಳಿ. ಅಂದರೆ ಕ್ವಾಲಿಟಿ ಕೇಳ್ತಾರೆ, ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಕ್ವಾಲಿಟಿ ಚೆನ್ನಾಗಿ ಮಾಡಿದರೆ ಸಿನಿಮಾ ಏನಕ್ಕೆ ಅಷ್ಟು ದೊಡ್ಡ ಬಜೆಟ್ ಹಾಕೊಂಡು ಮಾಡಿದ್ದೀರಾ, ಯಾವ್ದಾರು ರಿಟರ್ನ್ಸ್ ನೋಡ್ತೀರಾ ಅಂತ ಎಲ್ಲ ಯೋಚನೆ ಮಾಡಿ. ನಾವು ರಿಟರ್ನ್ಸ್ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಒಳ್ಳೆ ಕ್ವಾಲಿಟಿ ಸಿನಿಮಾ ಕೊಡಬೇಕು ಅಂತ ಬಿಗಿನಿಂಗಿಂದಲೇ ಪ್ರೊಡ್ಯೂಸರ್ ನನಗೂ ಮತ್ತು ಡೈರೆಕ್ಟ್ರಿಗೆ ಹೇಳಿದ್ರಿಂದ ಇವತ್ತು ರಾನಿ ಇವತ್ತು ಕರ್ನಾಟಕದಲ್ಲಿ ಒಂದಷ್ಟು ಹೆಸರು ಮಾಡಿದೆ ಅಂತ ಹೇಳಲಿಕ್ಕೆ ಒಂದು ಕಾರಣ ಅಂತ ಹೇಳ್ಬೋದು. ಇವತ್ತು ಒಳ್ಳೊಳ್ಳೆ ಆರ್ಟಿಸ್ಟ್ಗಳು ನಮ್ಮ ಜೊತೆ ಕೈ ಜೋಡಿಸಿ ಆ್ಯಕ್ಟ್ ಮಾಡಿದ್ದಾರೆ. ಇವತ್ತು ಬೆನ್ನೆಲುಬಾಗಿ ನಿಂತಿದ್ದಾರೆ. ಹೀರೋಯಿನ್ಸ್ಗಳಾಗಿರ್ಬೋದು ಮತ್ತು ಕೋ ಆರ್ಟಿಸ್ಟ್ ಆಗಿರ್ಬೋದು, ಧರ್ಮಣ್ಣ, ಯಶ್ ಶೆಟ್ಟಿ ಅವರು, ಹಾಗೆ ಕಿರಣ್ ರಾಜ್, ಇವರೆಲ್ಲರ ಸಹಕಾರದಿಂದ ಇವತ್ತು ನಾವು ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೇವೆ 12ನೇ ತಾರೀಕು. ನಿಮ್ಮ ಆಶೀರ್ವಾದ ಹೀಗೇನೇ ಇರಲಿ. ಈ ಸಿನಿಮಾ ದೊಡ್ಡ ಮತ್ತು ಸಕ್ಸಸ್ ಆಗಲಿ ಅನ್ನೋದು ನಾನು ಕೇಳ್ಕೊಳ್ತಿದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಟ್ರೈಲರ್ ಇವೆಂಟ್ ನಾವು ಇಲ್ಲೇ ಮಂತ್ರಿ ಮಾಲಲ್ಲಿ ಮಾಡೋಣ ಅಂತ ಇದ್ವಿ. ಸ್ವಲ್ಪ ಸೆಲೆಬ್ರಿಟೀಸು ಅವರೆಲ್ಲ ಕರೆದೆಲ್ಲ ಮಾಡಿಸೋಣ ಅಂತ ಇದ್ವಿ ದೊಡ್ಡದಾಗಿ. ತೊಂದರೆ ಇಲ್ಲ, ಸಿನಿಮಾ ನೀವೆಲ್ಲ ಸಪೋರ್ಟ್ ಮಾಡ್ತಾ ಬಂದಿದ್ದೀರಿ. ಅವರವರು ನಾನಾ ಕಾರಣದಲ್ಲಿ ಅವ್ರಿಗೂ ಸ್ವಲ್ಪ ಬೇರೆ ಕೆಲಸಗಳಿರ್ತದೆ. ಹಾಗಾಗಿ ಒಂದು 2-3 ಸೆಲೆಬ್ರಿಟೀಸ್ಗೆ ಬರಲಿಕ್ಕೆ ಆಗಲಿಲ್ಲ. ಹಾಗಾಗಿ ನಾವು ಯೂಟ್ಯೂಬಲ್ಲೇ ರಿಲೀಸ್ ಮಾಡಿದ್ವಿ. ಇವತ್ತೊಂದು ಇವೆಂಟ್ ಮಾಡಿದ್ದೀವಿ.
ಜನರೆಲ್ಲ ಸಪೋರ್ಟ್ ಮಾಡಬೇಕು. ಹೊಸ ಹೊಸ ಪ್ರೊಡ್ಯೂಸರು ಕನ್ನಡ ಇಂಡಸ್ಟ್ರೀಲಿ ನಿಲ್ಲಬೇಕು. ನಮ್ಮಂಥವ್ರು ಕನ್ನಡ ಇಂಡಸ್ಟ್ರಿಗೆ ಬೇಕಂತ ಹೇಳಿದ್ರೆ ಒಳ್ಳೆ ಕಂಟೆಂಟ್ ಇದೆ, ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತೇಳಿ ಭರವಸೆ ಇದೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ, ಮಾಧ್ಯಮದವರಿಗೆ, ಹಾಗೆ ನಮ್ಮ ಇಡೀ ಚಿತ್ರತಂಡ ಇದೆ, ಗುರುಗಳಿದ್ದಾರೆ, ಸರ್ ಇದ್ದಾರೆ, ಕರಿಸುಬ್ಬು ಸರು, ಎಲ್ಲರಿಗೂ ಒಂದಿಸುತ್ತಾ, ಎಲ್ಲರೂ ಆಲ್ರೆಡಿ ಸಿನಿಮಾ ಬಗ್ಗೆ ಹೇಳಿದ್ದಾರೆ. ನಾನು ಕೇಳ್ಕೊಳ್ಳೋದಿಷ್ಟೇ, ಖಂಡಿತವಾಗ್ಲೂ ಸಿನಿಮಾ ಥಿಯೇಟ್ರಿಗೆ ಬನ್ನಿ, ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ಮಾತ್ರನೇ ಒಂದು 4 ಜನ ಕೇಳಿ, ಇಲ್ಲ ಹೇಳೋ ಅವಶ್ಯಕತೆ ಇಲ್ಲ. ಇದು ನಮ್ಮ ತಂಡದ ಒಂದು ಸ್ಟ್ರೆಂತ್ ಅಂತ ಹೇಳ್ತೀನಿ. ಕತೆ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಆಲ್ರೆಡಿ ಎಲ್ಲ ಬಿಟ್ಟಿರೋದ್ರಿಂದ ಯಾವ್ದ್ರ ಬಗ್ಗೆ ಮಾತಾಡಿದ್ರು ಅದನ್ನ ಮಾತಾಡೋಕ್ಕೆ ಹೋಗ್ಬಾರ್ದು. ಈಗ ಜನ ಮಾತಾಡಬೇಕು, ನೀವು ಅದನ್ನು ಮಾತಾಡಿಸ್ಬೇಕು. ದಯವಿಟ್ಟು 12ನೇ ತಾರೀಕು ಮಿಸ್ ಮಾಡ್ದಂಗೆ ಥಿಯೇಟ್ರಿಗೆ ಬನ್ನಿ. ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಸಿನಿಮಾ, ನಮ್ಮ ರಾಣಿ ಸಿನಿಮಾ 12ನೇ ತಾರೀಕು ಮೇಲೆ ಇರಲಿ. ಎಲ್ಲ ಕನ್ನಡಿಗರು ವಿನಂತಿ ಮಾಡ್ತಾ, ಮಿಸ್ ಮಾಡ್ದಂಗೆ ಕನ್ನಡ ಚಿತ್ರಗಳನ್ನು ಚಿತ್ರಮಂದಿರಕ್ಕೆ ಹೋಗಿ ನೋಡಿ. ಸುಮಾರು ಜನ ಕೆಲಸ ಮಾಡ್ತಿರ್ತಾರೆ, ದಯವಿಟ್ಟು ನೋಡಿ, ಎಂಕರೇಜ್ ಮಾಡಿ. ಇಂಥ ಹೊಸ ತಂಡಕ್ಕೆ ಎಂಕರೇಜ್ ಮಾಡಿದ್ರೆ ಅವ್ರು ಹೇಳ್ದಂಗೆ ಸರ್ ಆಗಿರ್ಬೋದು, ಕಿರಣ್ ಸರ್ ಆಗಿರ್ಬೋದು, ಪ್ರತಿಯೊಬ್ಬರು ಎಫರ್ಟ್ ತುಂಬ ಇದೆ. ಯಾಕೆಂದರೆ ಎಲ್ಲ ಅದು ಹೇಳ್ತಾನೆ ಇರ್ತಾರೆ, ಅದಕ್ಕೆ ನಾನು ಜಾಸ್ತಿ ಹೇಳಿಲ್ಲ, ಯಾಕೆಂದರೆ ಎಲ್ಲ ಹೇಳಿದ್ದಾರೆ ಅಂತ. ದಯವಿಟ್ಟು ಮಿಸ್ ಮಾಡಬೇಡಿ. 12ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗುತ್ತೆ. ಮಿಸ್ ಮಾಡಿದಾಗ ಒಂದು ಸಿನಿಮಾ ನೋಡಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಎಂದಿನಂತೆ ರಾಣಿ ಮೇಲೆ ಇರಲಿ, ನಮ್ಮ ಕನ್ನಡ ಚಿತ್ರಾಂಗದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ನೀವಿದ್ದಾಗ ನಗುಗೆ ಕೊರತೆಯಲ್ಲಿ ಅದು ಇದು ಅಂತೆಲ್ಲ ಬಿಲ್ಡಪ್ ಕೊಟ್ಬಿಟ್ಟು ಸ್ಟೇಜ್ ಮೇಲೆ ಕರೆದ್ರೆ, ನೀವು ನೋಡಿದ್ರೆ ಫುಲ್ ಎಲ್ರಿಗಿಂತ ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀರಲ್ಲ. ಇಲ್ಲ, ಆ್ಯಕ್ಚುಲಿ ಕೆಲವೊಂದನ್ನ ಪರದೆ ಮೇಲೆ ಮಾಡಿದ್ರೆ ಚಂದ, ಬೇರೆ ಕಡೆ ಮಾಡಿದ್ರೆ ಸರಿಯಾಗಲ್ಲ. ದುಡ್ಡು ಕೊಟ್ಟು ನೋಡಲಿ ಸ್ವಲ್ಪ ಜನ ಅಂತ. ಓ, ನೆಕ್ಸ್ಟ್ ಟೈಮ್ ಇವ್ರೇನಾದ್ರು ಇವ್ರ ಜೊತೆ ಮಾತಾಡ್ತಾ ನಗಬೇಕು ಅಂದರೆ ಎಲ್ಲರೂ ದುಡ್ಡು ಕೊಟ್ಬಿಟ್ಟು ಫೋನ್ಪೇ ಮಾಡ್ಬಿಟ್ಟು ಮೀಟ್ ಮಾಡಿ, ಆಯಿತಾ ಮೇಡಮ್? ಅದು ಬೇರೆ, ಇದು ಸ್ಟೇಜು. ಇಲ್ಲಿಗೆ ಅದಕ್ಕೊಂದು ಗೌರವ ಇರುತ್ತಲ್ಲ. ನಂದು ಅವ್ರು ಹೇಳಿದ್ದೆಲ್ಲ ಎಕ್ಸಾಮ್ 6 ಎಲ್ಲ ಸಬ್ಜೆಕ್ಟು ಬರೆದಿದ್ದೀವಿ. ದಯವಿಟ್ಟು ನಿದ್ದೆಗಣ್ಣಲ್ಲಿ ಅದನ್ನು ವ್ಯಾಲ್ಯೂಯೇಷನ್ ಮಾಡಬೇಡಿ. ಅಂದರೆ ಸರ್, ಅಲ್ಲೆಲ್ಲೆಲ್ಲೆಲ್ಲೆಲ್ಲೆ ಸೂರ್ಯ ಕುಂದಾಪುರ ಏನು ಹೇಳಿದನು ಅದೊಂದು ಬೇಡ. ಎಲ್ಲ ಪ್ರೀತಿಯಿಂದ ಈ ಫಿಲ್ಮ್ ಮಾಡಿದ್ದೀವಿ. ದಯವಿಟ್ಟು ನಿಮ್ಮ ಮಡಿಲಿಗೆ ಹಾಕಿದ್ದೀವಿ. ದಯವಿಟ್ಟು ಬೆಳೆಸಿ ಗೆಲ್ಲಿಸಿ. ಥ್ಯಾಂಕ್ ಯು. ಇಲ್ಲ ಸರ್, ಡಾನ್ ಟರ್ಮಣ ಸರ್. ಅದೊಂದು ಹೇಳಿಲ್ಲಲ್ಲ, ಇದರಲ್ಲಿ 2 ಶೇಡ್ ಇದೆ ಅಷ್ಟೇ ಹೇಳೋದು. ಅದನ್ನೇ ಮೇಡಮ್, ಅದೇ ನೀವೇ ಹೇಳಿದ್ರಲ್ಲ, 2 ಪದ ಹೇಳಿದ್ರಿ ಅಲ್ಲ, 2 ಪದ ಹೇಳಿದ್ರಿ. ಹಂಗಾಗಿ 2 ಶೇಡ್ ಇದೆ. ಒಂದು ಕಾಮಿಡಿ, ಈಗ ಬಂದು ಮಾತಾಡಿದ್ನಲ್ಲ ಅದೊಂದು, 2. ಇಲ್ಲ ಅವ್ರು ಹಿಂದೆ ಇರ್ತೀವಿ. ಹಾಂ, ನೆಕ್ಸ್ಟ್ ಲೆವೆಲ್. ಒಳ್ಳೇದಾಗಲಿ, ನಿಮ್ಮಿಬ್ಬರು ಜರ್ನಿಗೆ ತುಂಬ ತುಂಬ ಒಳ್ಳೇದಾಗಲಿ. ಹೀಗೆ ಎಲ್ಲರೂ ನಗಿಸ್ತಾ ಇರಿ. ಇಲ್ಲ ಮಾತಾಡಿ ಸರ್. ವಾಸವರೇ, ನಿಮಗೆ ಬೇಗನೆ ಹೋಗ್ಬೇಕು ಅಂತ ಇದೆ ಮನೆಗೆ ಅಲ್ವಾ? ಸಿನಿಮಾ ನಾನು 2 ಮಾತಲ್ಲಿ ನಾನು ಹೇಳಬೇಕು ಅಂದ್ಕೊಂಡಿದ್ದೆ, ಭಾಳ ಕಡೆ ಹೇಳಿದ್ದೀನಿ. ಬಾರ್ವಿ ಅವರು ಹೇಳೇ ಬಿಟ್ರು, ಆದರೂ ರಿಪೀಟ್ ಮಾಡ್ತೀನಿ. ಸಿನಿಮಾ ನನ್ನ ಪ್ರಕಾರ ನಾನು ಕಲ್ತಿದ್ದು, ನನ್ನ ಗುರುಗಳ ಹತ್ರ ಕಲ್ತಿದ್ದು, ಸಿನಿಮಾ 2 ಕಡೆ ತಯಾರಾಗುತ್ತೆ. ಒಂದು ಸ್ಕ್ರಿಪ್ಟ್ ಟೇಬಲ್ಲು, ಇನ್ನೊಂದು ಎಡಿಟಿಂಗ್ ಟೇಬಲ್ಲು. ನಾನು ಭಾಳಷ್ಟು ಜನಗಳಿಗೆ ನನ್ನ ಮೊದಲನೇ ಸಿನಿಮಾ ಆಗ್ಬೇಕಾದ್ರೆ ಯೋಗರಾಜ್ ಭಟ್ರಿಗೂ ಅದನ್ನೇ ಹೇಳಿದ್ದೆ. ಈಗ ಏನು ನೋವಿಂದ ಮಾತಾಡಿದ್ರು ಗುರುತೇಜ್ ಶೆಟ್ಟರು, ಮಣಿ ಸಿನಿಮಾ ರಿಲೀಸ್ ದಿನ ಇವತ್ತಿನ ಸ್ಟಾರ್ಗಳಾದ ಗಣೇಶು, ದುನಿಯಾ ವಿಜಿ, ಯೋಗರಾಜ್ ಭಟ್ಟು, ಸೂರಿ, ಇವರೆಲ್ಲರಿಗಿನ್ನ ನನಗೆ ಆಗಲೇ ಒಂದು 30 ವರ್ಷದ ಅನುಭವ ಇತ್ತು ಸಿನಿಮಾ ಇಂಡಸ್ಟ್ರಿನಲ್ಲಿ. ಈಗ 54ನೇ ವರ್ಷ ಅನುಭವ ಸಿನಿಮಾ ಇಂಡಸ್ಟ್ರಿಗೆ. ಮಣಿ ಸಿನಿಮಾ ಬಂದು 21 ವರ್ಷ ಆಯಿತು. ಮೇನಕಾ ಥಿಯೇಟ್ರ್ ಮುಂದೆ ನಿಂತ್ಕೊಂಡು ಕಣ್ಣಲ್ಲಿ ನೀರು ಹಾಕ್ಕೊಂಡ್ವಿ ಇಷ್ಟು ಜನ. ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಬನ್ನಿ 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 ಅಂದ್ಬಿಟ್ಟು ಡಿಸೆಂಬರಲ್ಲಿ ಸಿನಿಮಾ ರಿಲೀಸ್ ಆಗಿತ್ತು. 2003. 2004 ಕ್ಯಾಲೆಂಡರ್ನ ಪ್ರಿಂಟ್ ಮಾಡಿ, ಸಣ್ಣ ಕ್ಯಾಲೆಂಡ್ರು, ಹೀರೋಯಿನ್ ಫೋಟೋ ಮುಂದೆ ಹಿಂದೆ 12 ತಿಂಗಳ ಕ್ಯಾಲೆಂಡರ್ ಹಾಕಿ ರೋಡಲ್ಲಿ ಹೋಗೋರಿಗೆಲ್ಲ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅಂತ ಹಂಚ್ತಾ ಇದ್ವಿ ಎಲ್ಲರೂ, ಇನ್ಕ್ಲೂಡಿಂಗ್. ಇವತ್ತೆಲ್ಲ ದೊಡ್ಡ ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದಾರೆ. ನಾನು ಇಂಡಸ್ಟ್ರಿನಲ್ಲೇ ಇದ್ದೀನಿ. ಸೊ ಹಾಗೆ ಯಾರೂ ನನಗೂ ಬೆಂಬಲ ಬರಲಿಲ್ಲ. ಸೊ ನಾನು ಆಗಲೇ ಇಂಡಸ್ಟ್ರಿನಲ್ಲಿ 32 ವರ್ಷ ಅನುಭವ ಆಗಿತ್ತು. ಯಾರೂ ಬರಲಿಲ್ಲ. ಲಿಟ್ರಲಿ ಅವ್ರ ಕಾಲುಗಳು ಇಳ್ಕೊಳ್ಳೋದು ಬಾಕಿ, ಬನ್ನಿ ಒಂದು ಆಡಿಯೋ ಫಂಕ್ಷನ್ಗೆ ಅಂತ. ಅಂದರೆ ಅಷ್ಟೊತ್ತಿಗಾಗಲೇ ತುಂಬ ಜನ ನನ್ನ ಸಹಾಯ ಪಡೆದಿದ್ದರು. ಅದು ಬಾರ್ವಿ ಅವ್ರಿಗೆ ಚೆನ್ನಾಗಿ ಗೊತ್ತು.
ಬಾರ್ಬಿ ಅವರು ಕರ್ನಾಟಕಕ್ಕೆ ಬಂದಾಗ ಕೋಣ ಇದೈತೆ ಸಿನಿಮಾಯಿಂದನೂ ಅವರು ಅವರ ಮದರ್ ಅಂತ ಏನು ಕರೀತಾರೆ ಜಯಶ್ರೀದೇವಿ ಅವರು ಚೆನ್ನಾಗೇ ಪರಿಚಯ. ಅವರು ಮೊದಲನೇ ಸಿನಿಮಾಯಿಂದನೂ ನಾನು ಅವ್ರ ಜೊತೆ ವ್ಯವಹಾರ ಇಟ್ಕೊಂಡಿದ್ದೀನಿ. ಮ್ಯಾಗ್ನೆಟಿಕ್ ಟೇಪ್ಸ್ ಸಪ್ಲೈ ಮಾಡ್ತಿದ್ದೆ ನಾನು ಅವಾಗ. ಏನು ಎದೆಗುಂಡಬೇಡಿ, ಈ ಎರಡರ ಮಧ್ಯೆ ಒಂದು ಸೇತುವೆ ಸಿನಿಮಾಗೆ ಆಗಿದೆ. ಅದು ನಮ್ಮ ರಾಘವೇಂದ್ರ ಬಿ ಕೋಲಾರ್ ಅದ್ಭುತವಾದಂಥ ಕೆಲಸ ಮಾಡಿದ್ದಾರೆ. ಸಿನಿಮಾ ನೋಡಬೇಕಾದ್ರೆ ಅಂದ್ಕೊಂಡೆ. ನಮ್ಮ ಪ್ರದೀಪ ಫೋನ್ ಮಾಡ್ದ, ಆಗ್ತಾನೆ ನನ್ನ ಮಗನ ಮದುವೆ ಮುಗಿದಿತ್ತು, ತುಂಬ ಬ್ಯುಸಿ ಇದ್ದೆ, ಈ 3 ದಿನ ಡೇಟ್ ಬೇಕು ಇದೆಯಾ ಅಂತಂದ. ಸರಿಯಪ್ಪ ಬರ್ತೀನಿ ಅಂತೆ. ಸಿನಿಮಾಗೆ ಹೋದ್ಮೇಲೆ ನಾನು ಯಾಕೆ ಬೇಕಾಗಿತ್ತು ಆ ಪಾತ್ರಕ್ಕೆ ಅನ್ನಿಸ್ತು. ಏನು ವಿಶೇಷ ಅನ್ನಿಸ್ಲಿಲ್ಲ. ಗುರುತೇಶ್ ಶೆಟ್ಟಿ ನನಗೆ ಕತೆ ಹೇಳಬೇಕಾದ್ರೆ ಒಂದು 300 ಸಿನಿಮಾ ಆ್ಯಕ್ಟ್ ಮಾಡಿದ್ದೀನಿ. ಇಲ್ಲ ಬೆರಳೆಣಿಕೆಯಷ್ಟು ಒಳ್ಳೆ ಪಾತ್ರಗಳು ಸಿಕ್ಕಿದೆ ನನಗೆ. ಇನ್ನೂ ಪಾತ್ರಗಳ ಹುಡುಕಾಟದಲ್ಲಿ ಇದ್ದೀನಿ ನಾನು. ಬಹುಶಃ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಒಳ್ಳೆ ಪಾತ್ರಗಳು ಮಾಡಿದರೂ ಆ ಸಿನಿಮಾಗಳು ರಿಲೀಸ್ ಆಗಿಲ್ಲ ಇವತ್ತವರೆಗೂ. ವಾಸು ಅವರು ಹೇಳ್ತಾ ಇರ್ತಾರೆ ಎಷ್ಟೋ ಸತಿ, ಒಳ್ಳೆ ಸಿನಿಮಾ ನೋಡಿದೆ ರೀ ನಿಮ್ಮದು ಅಂತ. ಆ ಸಿನಿಮಾ ರಿಲೀಸೇ ಆಗಿರಲ್ಲ. ಅದು ಕನಸುಗಳನ್ನ ಕಟ್ಕೊಂಬರುವಂಥ ನಮ್ಮಂಥವ್ರು ಎಲ್ಲ ದುರದೃಷ್ಟ. ಅದು ಚಿತ್ರರಂಗಕ್ಕೆ ಒಳ್ಳೆ ರೀತಿಯ ಸಿನಿಮಾ ಮೂಡಿ ಬಂದಿದೆ. ನಿರ್ದೇಶಕ ಮತ್ತು ಸಂಕಲನಕಾರ ಇವೆರಡರ ಮಧ್ಯೆ ಸೇತುವೆಯಾಗಿ ರಾಘವೇಂದ್ರ ಬಿ ಕೋಲಾರ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನನಗೆ ಆ 3 ದಿನದ ಅಂಥ ಮಹತ್ವ ಏನಿಲ್ಲ, ಬಟ್ ಸಿನಿಮಾ ನೋಡಿದಾಗ ನನ್ನ ಪಾತ್ರ ಎಷ್ಟು ಮಹತ್ವ ಇತ್ತು, ನಾನು ಯಾಕೆ ಬೇಕಾಗಿದೆ ಅಂತ ಅದು ನನಗಿನ್ನ ಹೆಚ್ಚಾಗಿ ಡೈರೆಕ್ಟಾಗಿ ಗೊತ್ತಿದೆ ಅನಿಸುತ್ತೆ. ಅದಕ್ಕೋಸ್ಕರ ನನ್ನ ಕರೆಸ್ಕೊಂಡಿದ್ರು ಅಂತ ಅನಿಸುತ್ತೆ ನನಗೆ. ಆ 3 ದಿನ ನಾನು ಎಂಜಾಯ್ ಮಾಡಿ ಆ್ಯಕ್ಟ್ ಮಾಡಿದ್ದೀನಿ ಚೆನ್ನಾಗಿ ಅಂತ ನನಗೆ ಅನಿಸುತ್ತೆ. ನನ್ನಿಂದ ಏನು ತೊಗೊಂಡಿದ್ದಾರೆ ಅವ್ರಿಗೆ ಗೊತ್ತು. ಮತ್ತು ಕಿರಣ್ ರಾಜ್, ನಾನು ಬಹದ್ದೂರ್ ಗಂಡು ಸಿನಿಮಾಗೆ ಶೂಟಿಂಗ್ ಹೋದಾಗ ಯಾರು ಹೀರೋ ಅಂದಾಗ ಇವರೇ ಅಂತ. ಇವ್ರು ಯಾವುದೋ ಸೀರಿಯಲ್, ಯಾಕೆಂದರೆ ನಾನು ಆ್ಯಕ್ಟ್ ಮಾಡಿರೋ ಸೀರಿಯಲ್ಲೇ ನಾನು ನೋಡಿಲ್ಲ. ಆ ಸೀರಿಯಲಲ್ಲಿ ಬಹಳ ದೊಡ್ಡ ಸ್ಟಾರು, ನಿಮಗೆ ಗೊತ್ತಿಲ್ವಾ ಅಂತಂದ್ರು. ಇಲ್ಲ ಸದ್ಯ ಗೊತ್ತಿಲ್ಲ ಅಂದೆ. 2 ದಿನ ಅದು ಒಂದು ನೆನಪು. ಮತ್ತು ಚಾಮರಾಜನಗರದಲ್ಲಿ ಶೂಟಿಂಗ್ ಮುಗಿಸ್ಕೊಂಡು ನಾನು ಚಪ್ಪಲಿ ಕಳ್ಕೊಂಡು ದೇವಸ್ಥಾನದಲ್ಲಿ ಶೂಟಿಂಗ್ ಮುಗಿಸ್ಕೊಂಡು ವಾಪಸ್ ಬಂದ ತಕ್ಷಣ ಕರೋನಲ್ಲಿ ಡೆತ್ ಬೆಡ್ಗೆ ಹೋಗಿ ವಾಪಸ್ ಬಂದಿದ್ದು. ಹೀಗಾಗಿ ಕಿರಣ್ ರಾಜ್ ಅವ್ರನ್ನ ಮರೆಯೋಂಗೇ ಇಲ್ಲ ನಾನು. ಯಾಕೆ ಆ ಸಿನಿಮಾ ಹೀರೋ ಅವರು. ಮತ್ತು ಈ ಸಿನಿಮಾದಲ್ಲಿ ಅವ್ರ ಜೊತೆಗೆ ಆ್ಯಕ್ಟ್ ಮಾಡಿದ್ದೀನಿ. ಭಾಳ ಅದ್ಭುತವಾಗಿ ಬಂದಿದೆ ಸಿನಿಮಾ. ನಾನು ಅಲ್ಲಲ್ಲಿ ಬಿಟ್ಸು ನೋಡ್ತಾನೆ ಇರ್ತೀನಿ. ಎಲ್ಲ ಕ್ಲಿಪ್ಪಿಂಗ್ಸು ಗಿರೀಶ್ ಕಳಿಸ್ತಾನೆ ಇರ್ತಾರೆ ನನಗೆ. ಎಲ್ಲದಕ್ಕೂ ಬೆನ್ನೆಲುಬಾಗಿ ನಿಂತ್ಕೊಂಡು ಹೊಸಬರ ತಂಡಕ್ಕೆ ಇಷ್ಟು ಹಣ ಧೈರ್ಯವಾಗಿ ಹಾಕಿ ಒಂದು ಸಿನಿಮಾ ಮಾಡಿದಾರಲ್ಲ, ಅವ್ರ ಧೈರ್ಯಕ್ಕೆ ನಿಜವಾಗ್ಲೂ ಮೆಚ್ಚಬೇಕು. ಆ ತಾಯಿ ಭುವನೇಶ್ವರಿ ಈ ಇಡೀ ಚಿತ್ರತಂಡನ ಕಾಪಾಡಲಿ. ನಾನು ಚಿತ್ರ ರಿಲೀಸ್ ಆದಮೇಲೆ ಪ್ರತಿ ವಾರ ಪ್ರತಿ ದಿನ ಸಾಯಂಕಾಲ ಚಿತ್ರಮಂದಿರದ ಮುಂದೆ ನಿಂತ್ಕೊಂಡು ಪಾಂಪ್ಲೆಟ್ ಹಚ್ಚಿ ಸಿನಿಮಾ ನೋಡೋಕೆ ಬನ್ನಿ. ಯಾಕಂದರೆ ಯಾವಾಗ ಈ ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಈ ಥರ ಬರವಣಿಗೆ ನಂಬ್ಕೊಳ್ತಾ ಇದ್ವಿ. ನನ್ನ ಸಿನಿಮಾ ಬಗ್ಗೆ ಒಂದು ಪುಟ ಬರೆದಂಥ ವಾಸು ಅವರು ಇಲ್ಲೇ ಇದ್ದಾರೆ. ಅದ್ಭುತವಾದಂಥ ವಿಮರ್ಶೆ ಬರೆದಿದ್ರು. ಪತ್ರಿಕೆಗಳ ವಿಮರ್ಶೆ ಏನಿದೆಯೋ ಅದನ್ನೇ ನೆಚ್ಕೊಳ್ತಾ ಇದ್ವಿ ನಾವು. ಈಗ ಸೋಷಿಯಲ್ ಮೀಡಿಯಾ ಸಿನಿಮಾ ಬರೋದಕ್ಕೆ ಮೊದಲೇ ಅವೆಲ್ಲ ಹೇಳ್ತಾಯಿದ್ರು, ಎಲ್ಲ ಹೀಗಿರುತ್ತೆ, ಈ ಶಾಟ್ ಆದಮೇಲೆ ಈ ಶಾಟ್ ಬರುತ್ತೆ, ಈ ಶಾಟ್ ಆದಮೇಲೆ ಮನೆಯಲ್ಲಿ ಒಂದು 10 ವರ್ಷದ ಮಗು ಇದ್ದರೆ ಕತೆ ಹೇಳ್ಬಿಡುತ್ತೆ ಇವತ್ತು. ಯಾಕಂದರೆ ಅಷ್ಟು ಭಾಷೆ ಸಿನಿಮಾಗಳು, ಅಷ್ಟು ಎಂಟರ್ಟೈನ್ಮೆಂಟು ನಮ್ಮ ಫಿಂಗರ್ ಟಿಪ್ಸಲ್ಲಿದೆ. ಸೊ ನಾನು ಮಣಿಯ ಸಿನಿಮಾ ಆದಾಗ ಪಟ್ಟಂಥ ನೋವುಗಳು ಯಾವುದೂ ಈ ತಂಡಕ್ಕೆ ಬಾರದೇ ಇರಲಿ ಅಂತ ಆ ದೇವರಲ್ಲಿ ನಾನು ಪ್ರಾರ್ಥಿಸ್ತೀನಿ. ಜಯವಾಗಲಿ ರಾಣಿ ಚಿತ್ರಕ್ಕೆ. ನಮಸ್ಕಾರ. ನಮಸ್ಕಾರ. ಬೇಗ ಹೋಗ್ಬೇಕು, ಅದಕ್ಕೆ ಬೇಗ ಮಾತಾಡ್ಬಿಡ್ತೀನಿ. ಇನ್ನು ಮೂವಿ ಪ್ರಮೋಷನ್ ಮದುವೆ ಪ್ರಮೋಷನ್ ಗೊತ್ತಾಗಿಲ್ಲ ನನಗೆ. ಥ್ಯಾಂಕ್ ಯು. ನನಗೆ ತುಂಬಾ ಒಂದು ಆಸೆ ಇತ್ತು. ಅಂದರೆ ತುಂಬ ಜನ ಡೈರೆಕ್ಟರ್ಸ್ ನನ್ನ ಹತ್ರ ಹೇಳ್ತಿದ್ರು, ನಿನ್ನನ್ನು ರವಿಶಂಕರ್ ಅವರ ಮಗನಾಗಿ ತೆರೆಯಲ್ಲಿ ನೋಡಬೇಕಂತ ತುಂಬ ಜನ ಹೇಳ್ತಿದ್ರು. ಸೊ ಆ ಒಂದು ಕನಸು, ಆ ಒಂದು ಆಸೆ ನಮ್ಮ ರಾಣಿ ಮೂವಿ ಮುಖಾಂತರ ನಡೀತಿದೆ. ತುಂಬಾ ಕಷ್ಟಪಟ್ವಿ ನಾವು. ಯಾಕಂದರೆ ಡೇಟ್ ಒಂದಿಸಕ್ಕೆ ಆಗ್ತಿರಲಿಲ್ಲ. ಆದರೂ ಗುರು ಸಾರು 2-3 ತಿಂಗಳು ವೇಟ್ ಮಾಡಿ ನೀನೇ ಮಾಡಬೇಕು ಈ ಕ್ಯಾರೆಕ್ಟರ್ ಅಂತ ಹೇಳ್ಬಿಟ್ಟು ಮಾಡಿಸಿದ್ದಾರೆ. ತುಂಬ ಚೆನ್ನಾಗಿದೆ. ನಮ್ಮ ಹೀರೋ ರಾಘವ ರಾಣಿ ಆಗೋಕ್ಕೆ ನನ್ನ ಕ್ಯಾರೆಕ್ಟರ್ ಕೂಡ ಒಂದು ಪ್ರಮುಖ ಕಾರಣ ಆಗುತ್ತೆ. ಅದೇನು ಅಂತ ನಾವು ಮೂವಿಲಿ ನೋಡಬೇಕು. ಕಿರಣ್ ಅವರೇ, ತುಂಬ ರೂಟಿಗೆ ಇಳಿದುಬಿಟ್ಟು ಯೋಚನೆ ಮಾಡ್ತೀರಾ ಒಬ್ಬ ನಾಯಕನಾಗೋಕ್ಕೆ. ನಿಮ್ಮ ಆಸೆ ತುಂಬ ದೊಡ್ಡದಿದೆ. ಯಾವಾಗಲೂ ನಾವು ಕೂತಾಗ ಮಾತಾಡ್ತಿದ್ವಿ, ಮುಂದೆ ಫ್ಯೂಚರಲ್ಲಿ ಏನೇನು ಮಾಡಬೇಕು, ನಮ್ಮ ಸ್ಟ್ಯಾಂಡ್ ಏನು, ನಾವು ಹೆಂಗೆ ಹೋಗಬೇಕು ಅನ್ನೋದನ್ನು. ಕಿರಣ್ ಅವರ ಒಂದು ಐಡಿಯಾಲಜಿ ಮತ್ತು ಅವರ ಒಂದು ಆ್ಯಕ್ಟ್ರ್ ಆಗೋಕ್ಕೆ ಅವರ ಒಂದು ಪರಿಶ್ರಮ ತುಂಬ ದೊಡ್ಡದಿದೆ.
ನಿಜವಾಗ್ಲೂ ಅಲ್ಲಿಗೆ ರೀಚ್ ಆಗಿ ತುಂಬ ಒಳ್ಳೆಯದಾಗಲಿ ನಿಮಗೆ. ಹಾಗೆ ರಾಣಿ ಮೂವಿಗೆ ಒಳ್ಳೆಯದಾಗಲಿ. 12ಕ್ಕೆ ರಿಲೀಸ್ ಆಗ್ತಿದೆ, ನೀವೆಲ್ಲರೂ ಬನ್ನಿ, ಒಟ್ಟಿಗೆ ಕೂತು ಮೂವಿ ನೋಡೋಣ. ಥ್ಯಾಂಕ್ ಯು. ಹಾಗೆ ನಾವು ಗೌಳಿನೋ ಮೂವಿ ನೋಡಿದ್ವಿ, ಗೌಳಿನೋ ಪಾತ್ರ ಮಾಡಿದ್ದೀರಾ ಇದರಲ್ಲಿ, ಸೊ ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಏನಿಲ್ಲ, ಕಾಳಿ ಮಗ ಗೌಳಿ ಅಷ್ಟೇ, ಮತ್ತೇನಿಲ್ಲ ಅಷ್ಟೇ. ಅದು ತೆಗೆದ್ರಲ್ಲ ನಾನು ಇವತ್ತು, ಮದುವೆಯಾಗಿ 1 ತಿಂಗಳಾಯ್ತು, ಇನ್ನೇನಿದೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಇವಾಗ ನಮ್ಗೆಲ್ರಿಗೂ ಚಿರಪರಿಚಿತರಾಗಿರುವಂತಹ ಅನಿಲ್ ಯಾದವ್ ಅವ್ರನ್ನ ಸ್ಟೇಜ್ ಮೇಲೆ ಕರಿ. ಆ್ಯಕ್ಚುಲಾಗಿ ನಾನು ಎಲ್ಲರೂ ನಿಲ್ಲಿಸ್ತಾ ಇದ್ದೀವಿ, ಇವತ್ತು ನನಗೆ ನಿಲ್ಲಿಸ್ತಿದ್ದೀರಾ. ಬಟ್ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಭೈರವಿ ಸರ್ಗೆ ನಮಸ್ಕಾರ ಹೇಳ್ತಾ ನನ್ನ ಮಾತನ್ನ ಶುರು ಮಾಡ್ತೀನಿ. ಈ ಒಂದು ಚಿತ್ರದಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ, ತುಂಬ ಜನ ಇಷ್ಟಪಟ್ಟಿದ್ದಾರೆ. ಅದೇ ಯಶ್ ಶೆಟ್ಟಿ ಅವ್ರು ಹೇಳಿರೋ ಹಾಗೆ ರಾಘವ ರಾಣಿ ಆಗೋದಕ್ಕೆ ಕಾರಣ ಆಗುವಂಥ ಒಂದು ಕ್ಯಾರೆಕ್ಟರ್ ಅನ್ನೋದನ್ನು ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. 12ನೇ ತಾರೀಕಿಗೆ ಸಿನಿಮಾ ರಿಲೀಸ್ ಆಗ್ತಿದೆ, ದಯವಿಟ್ಟು ಥಿಯೇಟ್ರಿಗೆ ಬನ್ನಿ. ಗುರು ಸರ್ ಹೇಳ್ತಾ ಇದ್ರು, ನಮ್ಮ ಸಿನಿಮಾ ಅಂತ ಬಂದಾಗ ಯಾರೂ ದೊಡ್ಡವ್ರು ಸಪೋರ್ಟ್ ಮಾಡ್ತಿಲ್ಲ ಅಂತ ಹೇಳಿ. ಸರ್ ಒಂದು ಈ ಮೂಲಕ ಹೇಳ್ತೀನಿ, ಸಿನಿಮಾ ರಿಲೀಸ್ ಆದಮೇಲೆ ಆ ದೊಡ್ಡವರೆಲ್ಲ ನಿಮಗೆ ಫೋನ್ ಮಾಡಿಬಿಟ್ಟು ಖಂಡಿತವಾಗ್ಲೂ ಒಳ್ಳೆ ಸಿನಿಮಾ ಮಾಡಿದ್ದೀರಾ, ನಾವು ನಿಮ್ಮ ಜೊತೆ ನಿಲ್ತೀವಿ, ನೆಕ್ಸ್ಟ್ ಯಾವ ಟೈಮಿಗೆ ಏನಕ್ಕೆ ಹೇಳಿದ್ರು ನಾವು ನಿಮ್ಮ ಜೊತೆ ಇರ್ತೀವಿ ಅನ್ನೋ ಮಾತನ್ನು ಖಂಡಿತವಾಗ್ಲೂ ಹೇಳ್ತಾರೆ ಅಂತ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಕ್ಕೆಂದರೆ ಫಸ್ಟ್ ಕಾಪಿ ನೋಡಿರೋದ್ರಿಂದ ಹೇಳ್ತಾ ಇರೋವಂಥದ್ದು, ಓವರ್ ಕಾನ್ಫಿಡೆಂಟ್ ಅಲ್ಲ, ತುಂಬ ಕಾನ್ಫಿಡೆಂಟಿಂದ ಹೇಳ್ತೀವಿ. ಇದು ನಾನು ಸುಮಾರು ಜನದ ಹತ್ರ ಹೇಳ್ತಾ ಇದ್ದೆ, ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಕಮರ್ಷಿಯಲ್ ಹೀರೋ ಅಂತ ಹೇಳಿ ಬಂದು ತುಂಬ ವರ್ಷ ಆಗಿದೆ. 2024 ಕಿರಣ್ ರಾಜ್ ಅವರು ಆ ಒಂದು ಆಸೆಯನ್ನು ಈಡೇರಿಸ್ತಾರೆ ಅಂತ ಹೇಳಿ ನಾನು ಸುಮಾರು ಜನ ಹತ್ರ ಹೇಳ್ತಿದ್ದೆ. ಏನಕ್ಕೆಂದರೆ ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಪಕ್ಕಾ ಕಮರ್ಷಿಯಲ್ ಹೀರೋ ಬಂದಿಲ್ಲ, ಸುಮಾರು ವರ್ಷ ಆಯಿತು. ಆ ಆಸೆಯನ್ನು ನೀಗಿಸುವಂಥದ್ದು ಕಿರಣ್ ರಾಜ್ ಅವರು. ಸೊ ಒಂದೊಳ್ಳೆ ಚಿತ್ರ ಬರ್ತಾ ಇದೆ, ದಯವಿಟ್ಟು ಚಿತ್ರವನ್ನು ಚಿತ್ರಮಂದಿರದಲ್ಲೇ ನೋಡಿ. ಒಬ್ಬರೊಬ್ಬರ ಅಭಿಪ್ರಾಯ ಒಂದೊಂದು ರೀತಿ ಇದ್ದರೆ ನನಗೆ ಇಷ್ಟ ಆಗದಿರೋ ಸಿನಿಮಾ ಇನ್ನೊಬ್ರಿಗೆ ಇಷ್ಟ ಆಗ್ಬೋದು. ನಿಮ್ಮ ಅಭಿಪ್ರಾಯನ ಇನ್ನೊಬ್ಬರ ಮೇಲೆ ಹೇರ್ಬಿಟ್ಟು ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳಿ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಎಲ್ರಿಗೂ ಒಳ್ಳೆಯ ಸಿನಿಮಾನ ಥಿಯೇಟ್ರಲ್ಲೇ ನೋಡೋದಕ್ಕೆ ಸಹಕರಿಸಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೊ ಮಚ್. ನಮಃ, ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ರಾಣಿ ಬಗ್ಗೆ ಓವರ್ ಕಾನ್ಫಿಡೆನ್ಸ್ ಅಂತಿಲ್ಲ, ಬಟ್ ಒಂದು ಆತ್ಮಾಭಿಮಾನ ಇದೆ, ಆತ್ಮ ಸಮ್ಮಾನದಿಂದ ಹೇಳ್ತಾ ಇದ್ದೀನಿ, ರಾಣಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಯುವರ್ ವಿಷನ್. ಆ್ಯಂಡ್ ಗುರುಗಳಾದ ತಮ್ಮ ಒಂದು ಏನು ಹೇಳ್ಬೋದು, ಒಂದು ಗೈಡೆನ್ಸಲ್ಲಿ ಇದು ಸಿನಿಮಾ ನಡೆದಿದೆ ಭೈರವಿ ಸರ್. ಯಾವತ್ತೂ ಗುರು ಸರ್ ಹೇಳೋದು ಅಂದರೆ ಯಾವ ಥರ ಕತೆ ಬರ್ತಾ ಇದೆ ಅಂತ, ಅದು ಅವರು ಹೇಳ್ದಂಗೆ ನೀವು ನಿಮ್ಮ ಒಂದು ಮಾರ್ಗದರ್ಶನದಲ್ಲಿ ಡೆಫಿನೆಟ್ಲಿ ಗುರುಗಳ ಆಶೀರ್ವಾದ ಇದ್ದರೆ ಏನೂ ಆಗ್ಬೋದು ಅಂತ ಇದೆ. ನಾನು ತುಂಬ ಗುರು ಪರಂಪರೆಯಿಂದ ಬಂದಿರೋವಂಥವನು, ನಿಜವಾಗ್ಲೂ ಅದನ್ನು ಅದೇ ಥರ ತಮ್ಮ ಶಿಷ್ಯ ತೆಗೆದಿದ್ದಾರೆ. ನಾವೆಲ್ಲ ಅದರಲ್ಲೊಂದು ಭಾಗಿಯಾಗಿದ್ದೀವಿ ಅಂತ ಹೇಳಕ್ಕೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ ನನಗೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅಗೇನ್ ಕಮಿಂಗ್ ಟು ಕಿರಣ್, 2ನೇ ಸಿನಿಮಾ ಮಾರ್ಚ್ 22 ವರ್ಕ್ ಮಾಡಿದ್ವಿ. ಆ್ಯಂಡ್ ವಾಟ್ ಅ ಗ್ರೋತ್ ಫ್ರಮ್ ದೇರ್ ಟು ಹಿಯರ್. ಆ್ಯಂಡ್ ನಾನು ಅವತ್ತೇ ಹೇಳಿದ್ದೆ, ಕನ್ನಡಕ್ಕೆ ಇನ್ನೊಬ್ಬರು ಒಂದು ದೊಡ್ಡ ಮಾಸ್ ಹೀರೋ ಬಂದಾಯಿತು ಅಂತ ಹೇಳಿ. ನಾನು ಎಲ್ಲರ ಹತ್ರ ಅದೇ ಹೇಳ್ತಾ ಇದ್ದೀನಿ. ಗುರುತೇಜ್ ಸರ್ ಅವ್ರ ಜೊತೆ ಒಡನಾಟ ಇತ್ತು, ಬಟ್ ಇದೇ ಫಸ್ಟ್ ವರ್ಕ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಅಗೈನ್ ರಾಣಿ ತಂಡದ ಬಗ್ಗೆ ಹೇಳೋದಂದರೆ ನಾವೆಲ್ಲರೂ ಅಪರಿಚಿತರಾಗಿ ಬಂದು ಇವಾಗ ಒಂದು ಪರಿವಾರ ಆಗಿದ್ದೀವಿ. ಆ್ಯಂಡ್ ಡೆಫಿನೆಟ್ಲಿ ದಿಸ್ ವಿಲ್ ಗೋ ಲಾಂಗರ್ ಸರ್. ಚಂದ್ರಕಾಂತ್ ಸರ್ ಆ್ಯಂಡ್ ಉಮೇಶ್ ಸರ್, ಡೆಫಿನೆಟ್ಲಿ ದಿಸ್ ವಿಲ್ ಗೋ ಲಾಂಗರ್ ವೇ. ಆ್ಯಂಡ್ ಗುರು ಸರ್ ನೀವು ಹೇಳ್ದಂಗೆ ಇವತ್ತು ಯಾರು ದೊಡ್ಡವರು ಬರದೇ ಇರ್ಬೋದು, ಬಟ್ ಅಗೇನ್ ಅವರ ಅನಿವಾರ್ಯ ಕಾರಣಗಳು. ಬಟ್ ನಾವು ನಾಳೆ ಡೆಫಿನೆಟ್ಲಿ ಈ ತಂಡ ಬಂದು ತುಂಬ ದೊಡ್ಡದಾಗಿ ಬೆಳೆಯುತ್ತೆ. ಆ್ಯಂಡ್ ಕಿರಣ್ ರಾಜ್ ನಿಮಗೂ ಅಷ್ಟೇ, ಗುರುತೇಜ್ ಸರ್ ನಿಮಗೂ ಅಷ್ಟೇ. ನಾವು ಮುಂದೆ ಯಾರೇ ಹೊಸೊಬ್ಬರು ಕೇಳಿದ್ರೆ ಒಬ್ಬೊಬ್ಬರಾಗಿ ಇಂಡಿಪೆಂಡೆಂಟ್ ಆಗಿ ಎಲ್ಲರನ್ನು ಸಪೋರ್ಟ್ ಮಾಡೋಣ. ಯಾಕಂದರೆ ಕನ್ನಡ ಇಂಡಸ್ಟ್ರಿ ಈಸ್ ವೆರಿ ಇಂಪಾರ್ಟೆಂಟ್. ಸಿನಿಮಾ ಇಸ್ ಬಿಗ್ಗರ್ ದ್ಯಾನ್ ಲೈಫ್, ಲಾರ್ಜರ್ ದೆನ್ ಲೈಫ್, ಯಾವುದೇ ನಮ್ಮ ಪರ್ಸನಲ್ ಕಮಿಟ್ಮೆಂಟ್ ಆಗಲಿ. ಆ್ಯಂಡ್ ಅಗೇನ್ ನಮ್ಮ ತಂಡದ ಎಲ್ಲ ಆ್ಯಕ್ಟರ್ಸ್ ಆಗಲಿ ಅಥವಾ ಟೆಕ್ನಿಷಿಯನ್ಸ್ ಆಗಲಿ ಎಲ್ಲ ವಿಷಯಗಳಿಗೂ ನಮ್ಮ ತಂಡದ ಜೊತೆ ಎಲ್ಲ ಒಂದು ಪ್ರೆಸ್ ಮೀಟಿಗೆ ಬಂದರೂ ತುಂಬ ಹೆಲ್ಪ್ ಆಗುತ್ತೆ. ನಾನೇನು ಇವತ್ತು ಲೇಟ್ ಬಂದೆ, ಅಗೇನ್ ಆ್ಯಸ್ ಯೂಶ್ವಲ್ ಅಂತ ಹೇಳ್ತೀನಿ. ಇವಾಗ ಸ್ವಲ್ಪ ಮೈಸೂರು ಕಡೆ ಜಾಸ್ತಿ ಓಡಾಡ್ತಾ ಇದ್ದೀನಿ, ಹಾಗಾಗಿ ಐ ಎಕ್ಸ್ಪೆಕ್ಟೆಡ್ ಟು ಸಿ ಸಚಿನ್ ಆಲ್ಸೋ. ಈಸ್ ಡನ್ ಅ ವಂಡರ್ಫುಲ್ ಜಾಬ್. ಇದು ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಲಿ, ಇವಾಗ ಇದು ಸಾಂಗ್ ಮಾಡಿರೋದು ನಿಜವಾಗ್ಲೂ ಗೂಸ್ ಬಂಪ್ ಬರೋ ಥರ ಮಾಡುತ್ತೆ. ಅದು ಆ ಸಿನಿಮಾದಲ್ಲಿ ಆ ಒಂದು ಪರ್ಟಿಕ್ಯುಲರ್ ಒಂದು ಸಿಚುವೇಶನನ್ನು ನಿಜವಾಗ್ಲೂ ಎತ್ತಿ ಹಿಡಿಯುತ್ತೆ. ಅವರಿಗೂ ತುಂಬ ಒಳ್ಳೆ ಫ್ಯೂಚರ್ ಇದೆ. ಆ್ಯಂಡ್ ಎಲ್ಲ ಒಂದು ಪಾಸಿಟಿವ್ ಎನರ್ಜೀಸ್ ಹ್ಯಾವ್ ಕಮ್ ಟುಗೆದರ್ ವಿತ್ ರಾಣಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಡೆಫಿನೆಟ್ಲಿ ನಿಮಗೆಲ್ಲ ನಾವು ಯಾಕೆ ಇಷ್ಟೊಂದು ಮಾತಾಡ್ತಾ ಇದ್ದೀವಿ ಅನ್ನೋದನ್ನು ಸಿನಿಮಾ ನೋಡಿದ ಮೇಲೆ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲಾಂದರೆ ಭೈರವಿ ಸರ್ ಜೊತೆ ಅಂಥ ಒಬ್ಬರು ದಿಗ್ಗಜರೆಲ್ಲ ಈ ಥರ ಮಾತುಗಳನ್ನು ಅಂದರೆ ಅಷ್ಟು ಕಾನ್ಫಿಡೆಂಟಾಗಿ ಹೇಳೋಕ್ಕೆ ಡೆಫಿನೆಟ್ಲಿ ಚಾನ್ಸೇ ಇರಲಿಲ್ಲ. ಆ್ಯಂಡ್ ದ ಲವ್ಲಿ ಹೀರೋಯಿನ್ಸ್, ಯು ಡನ್ ಅ ಗ್ರೇಟ್ ಜಾಬ್, ಲುಕ್ ವೆರಿ ಬ್ಯೂಟಿಫುಲ್.
ಆ್ಯಂಡ್ ಎಲ್ಲರಿಗೂ ಪರ್ಸನಲ್ ಆಗಿ ಮದುವೆ ಹ್ಯಾಪಿ ಮ್ಯಾರಿಡ್ ಲೈಫ್ ನಿಮಗೂ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ಎವ್ರಿಥಿಂಗ್. ಓನ್ಲಿ ಥಿಂಗ್ ಇಸ್ ರಾನಿ ಇಸ್ ಕಮ್ ರಿಯಲಿ ಗುಡ್. ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಆ್ಯಂಡ್ ಐ ಆಮ್ ವೆರಿ ಪ್ರೌಡ್. ಐ ಆಮ್ ಆಲ್ಸೋ ಈಗರ್ಲಿ ಲುಕಿಂಗ್. ಯಾಕಂದರೆ ಎಲ್ಲರಿಗೂ ನಮ್ಮ ಸ್ವಾರ್ಥ ಇರುತ್ತೆ. ನನಗೂ ಒಂದು ಪರ್ಸನಲ್ ಆಗಿ ಒಂದು ದೊಡ್ಡ ಹಿಟ್ ಇಂಡಸ್ಟ್ರಿಗೆ ಬೇಕು, ಕನ್ನಡ ಇಂಡಸ್ಟ್ರಿಗೂ ಬೇಕು. ಆ್ಯಂಡ್ ಎಲ್ಲರೂ ಬಂದು ನಮ್ಮ ಸಿನಿಮಾ ಸಪೋರ್ಟ್ ಮಾಡಿ, ಮಾಧ್ಯಮ ಮಿತ್ರರು ಎಲ್ಲರೂ. ಯಾಕಂದರೆ ಸರ್ ಹೇಳ್ದಂಗೆ ಫಸ್ಟಿಂದ ಲಾಸ್ಟ್ವರೆಗೆ ನೀವೇ ಇದ್ದಿದ್ದು, ನೀವೇ ಇರ್ತೀರಾ. ಆ್ಯಂಡ್ ಡೆಫಿನೆಟ್ಲಿ ನಮ್ಮ ಒಂದು ಈ ಪ್ರಯತ್ನವನ್ನು ಎಲ್ಲ ಜನರಿಗೂ ಮನೆಗೂ ಮೂಲೆಗೂ ಮುಟ್ಟಿಸಿ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಜೈ ಕರ್ನಾಟಕ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ತುಂಬ ಥ್ಯಾಂಕ್ಸ್ ಗುರುಗಳೇ. ನಮಸ್ತೆ. ನೀವು ನಮ್ಮನ್ನು ಗುರುಗಳೇ ನಮಸ್ತೆ. ಫಸ್ಟ್ ಟೈಮ್ ಆ್ಯಕ್ಚುಲಿ ನೀವು ನನ್ನ ರಶಸ್ ನೋಡಿ ತುಂಬ ನನಗೆ ಅಪ್ರಿಷಿಯೇಟ್ ಮಾಡಿದ್ರಿ ಸರ್ ಗುರುಗಳೇ. ತುಂಬ ಥ್ಯಾಂಕ್ ಯು. ಆಮೇಲೆ ಲಾಸ್ಟ್ ವೀಕಲ್ಲಿ ನಾವೆಲ್ಲರೂ ಚೆನ್ನೈಗೆ ಹೋಗಿದ್ವಿ. ನಮ್ಮ ಪ್ರೊಡ್ಯೂಸರು, ನಮ್ಮ ಹೀರೋ, ಡೈರೆಕ್ಟರ್ ಎಲ್ಲ ಸಿನಿಮಾ ನೋಡಿ ತುಂಬ ಖುಷಿಪಟ್ಟರು. ಆಮೇಲೆ ಒಂದು 10 ನಿಮಿಷ ಏನೂ ಮಾತಾಡಲಿಲ್ಲ. ಯಾಕೆ ಅಂತಂದರೆ ಆ ಸಿನಿಮಾದಲ್ಲಿ ಅಷ್ಟೊಂದು ಕಂಟೆಂಟು ಮತ್ತು ಅಷ್ಟು ಕಣ್ಣು ತುಂಬಿಕೊಳ್ಳೋಷ್ಟು ನೋವು ಇತ್ತು. ಆಮೇಲೆ ನಾನು ವರ್ಕ್ ಬಗ್ಗೆ ತುಂಬ ಹೊಗಳಿದ್ರು. ಅಷ್ಟು ಸಾಕು. ತುಂಬ ಥ್ಯಾಂಕ್ಸ್. ಸಿನಿಮಾನ ಥಿಯೇಟ್ರಲ್ಲಿ ನೋಡಿ, ತುಂಬ ಚೆನ್ನಾಗಿದೆ. ತುಂಬ ಖುಷಿ ಪಡ್ತೀರಾ. ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಗುರು ಸರ್, ನೀವು ದೊಡ್ಡವರು ಬಂದಿಲ್ಲ ಅಂತ ಹೇಳಿದ್ರಿ. ನಮ್ಮ ಸಿನಿಮಾಗೆ ನಮ್ಮ ಹೀರೋನೇ ದೊಡ್ಡವರು. ನಮ್ಮ ಸಿನಿಮಾಗೆ ನಾವೇ ದೊಡ್ಡವರು ಅನ್ಕೋಬೇಕು. ನಾವು ಯಾರು ದೊಡ್ಡವರು ಬಂದಿಲ್ಲ, ಅವ್ರು ಬಂದಿಲ್ಲ ಅನ್ಕೊಳ್ಳೇಬಾರ್ದು. ಎಲ್ಲ ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ಎಲ್ಲ ಕಥೆಗಳು, ರೀಸನ್ಗಳು ಹೇಳ್ತಾನೆ ಇರ್ತಾರೆ. ಇವತ್ತು ಸಂಡೇ ಯಾವ ಶೂಟಿಂಗು ನಡೆಯಲ್ಲ, ಹಬ್ಬ ರಜದಲ್ಲಿ ಇರ್ತಾರೆ ಎಲ್ಲರೂ. ನಾವು 20 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದ್ದೀವಿ. ನೀವು ಯಾರು ಬಂದಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ನಾವು ನಮ್ಮ ಸಿನಿಮಾನ ನಾವೇ ಪ್ರಮೋಟ್ ಮಾಡೋಣ. ಯಾಕಂದರೆ ನಮ್ಮ ಸಿನಿಮಾ ರಿಲೀಸ್ ಆದಮೇಲೆ ನಮ್ಮ ಸಿನಿಮಾ ಮಾತಾಡುತ್ತೆ, 100% ಮಾತಾಡುತ್ತೆ. ಅದು ಗ್ಯಾರಂಟಿ ನನಗಿದೆ. ಒಳ್ಳೆ ಪ್ರೊಡಕ್ಷನ್ ಸಿಕ್ಕಿದೆ ನಮಗೆ. ತುಂಬ ಸಂತೋಷ. ಎಲ್ಲರೂ ಸಿನಿಮಾ ನೋಡಿ ಚೆನ್ನಾಗಿದೆ, ಎಲ್ಲ ಆರೈಸಿ ಅಂತ ಕೇಳ್ಕೊತೀನಿ. ಓಕೆ, ನನ್ನ ಗುರಿ ಕಲೆ ಕೊಲೆ ಅಲ್ಲ ಅಂತ ಅಂದ್ಕೊಂಡೇ ಜೈಲಿಗೆ ಹೋಗಿದ್ದಾರೆ. ಕಲೆನ ಫಾಲೋ ಮಾಡ್ತಾರೆ ಅಥವಾ ಕೊಲೆ ಮಾಡಿ ಜೈಲಿಗೆ ಹೋಗ್ತಾರೆ, ಅದನ್ನು ತಿಳ್ಕೊಬೇಕು. ಏನಿದು ಕತೆ ಅಂದರೆ ಕಲೆಯಿಂದ ಮನಸ್ಸನ್ನು ಕೊಲೆ ಮಾಡೋದು. ಹಾಂ, ಅದು ಈಗ ನೀವು ಸ್ಟೇಜ್ ಮೇಲೆ ಬಂದು ಗ್ರೂಪ್ ಫೋಟೋದಲ್ಲಿ ಇಲ್ಲ ಅಂದರೆ ಕೆಲಸ ಮಾಡಿಲ್ಲ ಅಂತ ಕನ್ಸಿಡರ್ ಮಾಡ್ತೀವಿ.